ಒಂದು ಸ್ಕೂಲಲ್ಲಿ ಒಬ್ಬ ಹುಡುಗನಿಗೆ ಬೆನ್ ಹಿಂದೆ ಐ ಆಮ್ ಸ್ಟುಪಿಡ್ ಎನ್ನುವ ಪದವನ್ನ ಬರೆದು ಕಾಗದವನ್ನು ಅಂಟಿಸಿರ್ತಾರೆ. ಆ ಎಲ್ಲ ತುಂಟು ಹುಡುಗರು ಆ ಹುಡುಗನಿಗೆ ವಿಷಯ ತಿಳಿಸಬಾರ್ದಂತ ಮಿಕ್ಕಿದವರೆಲ್ಲರಿಗೂ ಹೇಳಿರ್ತಾರೆ. ಎಲ್ಲ ಹುಡುಗರು ಅವನನ್ನು ನೋಡಿ ಮುಸು ಮುಸು ನಗ್ತಾ ಇರ್ತಾರೆ. ಪಾಪ ಆ ಹುಡುಗನಿಗೆ ವಿಷಯ ಏನು ಗೊತ್ತಿರೋದಿಲ್ಲ. ಮಧ್ಯಾಹ್ನ ಆಗುತ್ತೆ, ಮ್ಯಾಥ್ಸ್ ಕ್ಲಾಸ್ ಪ್ರಾರಂಭ ಆಗುತ್ತೆ. ಟೀಚರ್ ಬಂದು ಬೋರ್ಡ್ ಮೇಲೆ ಕಠಿಣವಾಗಿರ್ತಕ್ಕಂಥ ಲೆಕ್ಕವನ್ನು ಬರೆದು ಇದನ್ನು ಯಾರು ಬಿಡಿಸ್ತೀರಿ ಅಂತ ಕೇಳ್ತಾರೆ. ಐ ಆಮ್ ಸ್ಟೂಪಿಡ್ ಎನ್ನುವ ಲೆವೆಲ್ ಇರೋ ಹುಡುಗನನ್ನು ಹೊರತುಪಡಿಸಿ ಮಿಕ್ಕಿದವರು ಯಾರು ಕೈ ಎತ್ತೋದಿಲ್ಲ. ಅವನನ್ನು ನೋಡ್ತಾ ಎಲ್ಲರೂ ನಗ್ತಾನೆ ಇರ್ತಾರೆ. ಆ ಹುಡುಗ ಹೋಗಿ ಬೋರ್ಡ್ ಮೇಲೆ ಲೆಕ್ಕವನ್ನು ಸರಳವಾಗಿ ಬಿಡಿಸ್ತಾನೆ. ಆಗ ಟೀಚರ್ ತುಂಬಾ ಸಂತೋಷವಾಗಿ ಎಲ್ಲರೂ ಎದ್ದು ನಿಂತ ಆ ಮಗುವಿಗೆ ಚಪ್ಪಾಳೆ ಹಾಕಲು ತಿಳಿಸ್ತಾರೆ. ಜೊತೆಗೆ ಅವನ ಬೆನ್ನ ಹಿಂದೆ ಇರುವ ಕಾಗದವನ್ನ ಕೀಳಿಸ್ತಾರೆ. ಆಗ ಮಕ್ಕಳೇ, ನಿಮಗೆ ಪನಿಷ್ಮೆಂಟ್ ಕೊಡೋದಕ್ಕಿಂತ ಪೂರ್ವದಲ್ಲಿ 2 ವಿಷಯಗಳನ್ನು ಹೇಳ್ತಾನೆ, ನೆನಪಿಟ್ಕೊಳ್ಳಿ ಅಂತ ಹೇಳ್ತಾರೆ. ಮೊದಲನೆಯದಾಗಿ, ನಿಮ್ಮ ಬದುಕು ನಿದ್ದಕ್ಕೂ ನಿಮ್ಮ ಬೆನ್ನು ಹಿಂದೆ ಲೇಬಲ್ ಹಚ್ಚುವ ಜನ ಇದ್ದೇ ಇರ್ತಾರೆ. ನಿಮ್ಮ ಸಾಧನೆಗೆ ಅಡ್ಡಿಪಡಿಸುವ ಜನ ಇದ್ದೇ ಇರ್ತಾರೆ. ಇವತ್ತು ಒಂದು ವೇಳೆ ಆ ಹುಡುಗನಿಗೆ ನನ್ನ ಬೆನ್ನು ಹಿಂದೆ ಐ ಆಮ್ ಸ್ಟೂಪಿಡ್ ಎನ್ನುವ ಪದ ಇದೆ ಅನ್ನೋದು ಗೊತ್ತಾಗಿದ್ರೆ ಅಷ್ಟು ಸರಳವಾಗಿ ಆ ಲೆಕ್ಕವನ್ನು ಸಾಲ್ವ್ ಮಾಡ್ತಾ ಇರಲಿಲ್ಲ. ಹಾಗೇನೆ ನಿಮ್ಮ ಜೀವನದಲ್ಲಿ ಬೆನ್ನು ಹಿಂದೆ ಲೇಬಲ್ ಹಚ್ಚುವ ಜನರನ್ನ ಇಗ್ನೋರ್ ಮಾಡಿ ನಿಮಗೆ ಸಿಕ್ಕ ಅವಕಾಶಗಳನ್ನು ಸದುಪಯೋಗ ಪಡಿಸಿಕೊಂಡು ಧೈರ್ಯವಾಗಿ ಮುನ್ನುಗ್ಗಿ ನೀವು ಇಂಪ್ರೂವ್ ಆಗಿ. ಎರಡನೇದಾಗಿ, ಅವನ ಬೆನ್ನ ಹಿಂದೆ ಐ ಆಮ್ ಸ್ಟೂಪಿಡ್ ಎನ್ನುವ ಪದ ಇದೆ ಎಂದು ಹೇಳುವ ಒಬ್ಬನೇ ಒಬ್ಬ ಲಾಯಲ್ ಆಗಿರೋ ಗೆಳೆಯ ಸಿಗಲಿಲ್ಲ. ಸ್ನೇಹಿತರೆ, ನಮಗೆ ಎಷ್ಟು ಜನ ಗೆಳೆಯರಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ನಮ್ಮ ಜೊತೆಗೆ ಎಷ್ಟು ಗೆಳೆಯರು ಲಾಯಲ್ ಆಗಿದ್ದಾರೆ ಅನ್ನೋದು ಮುಖ್ಯ. ಹಾಗೇನೆ ನಮ್ಮ ಬೆನ್ನ ಹಿಂದೆ ನಮ್ಮನ್ನ ಡಿಪೆಂಡ್ ಮಾಡಿಕೊಳ್ಳುವ, ನಮ್ಮ ಸರಿ ತಪ್ಪುಗಳನ್ನು ನೇರವಾಗಿ ಹೇಳದ, ನಮ್ಮ ರಕ್ಷಣೆ ಮಾಡದ ಗೆಳೆಯರು ಇರದೇ ಇದ್ರೂ ಪರವಾಗಿಲ್ಲ. ಅದಕ್ಕಿಂತ ಒಬ್ಬರೇ ಇರೋದೇ ಲೇಸು. ಬದುಕು ಎಂದ್ರೆ ಯಾರು ಅವಮಾನಿಸಿರ್ತಾರೋ ಅವರಿಂದಲೇ ಸನ್ಮಾನಗೊಳ್ಳಬೇಕು. ಇದೇ ಜೀವನ. ಮುರಿದ ಮರ ತಂತಾನೆ ಚಿಗುರಬೇಕು, ನದಿಯಾರ ಬಳಿದಾರಿ ಕೇಳಬೇಕು, ಕಣ್ಣಲ್ಲಿ